ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲ. ಕರ್ನಾಟಕ ಸರ್ಕಾರ ಇದೇನು 15,000 ಶಿಕ್ಷಕರ ನೇಮಕಾತಿ ಅಂತೇಳಿ ಶೀಘ್ರದಲ್ಲಿ ಏನು ಆದೇಶ ಹೊರಡಿಸ್ತಾ ಇದೆ. ಇದರಲ್ಲಪ್ಪ ಅಂತಂದ್ರೆ ಎಲ್ಲ ಅಧಿಕಾರಿಗಳ ದೊಡ್ಡ ಮಟ್ಟದ ಒಂದಪ್ಪ ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳಿಗಪ್ಪ ಅಂತಂದ್ರೆ ಅನ್ಯಾಯ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ಅಭ್ಯರ್ಥಿಗಳನ್ನು ಒಂದು ಗಣನೆಗೆ ತೆಗೆದುಕೊಂಡಪ್ಪ ಅಂತಂದ್ರೆ ನೇಮಕಾತಿ ಆದೇಶ ಹೊರಡಿಸಬೇಕು. ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡಿ ಬೇಸತ್ತು ವಿದ್ಯಾರ್ಥಿಗಳಪ್ಪ ಅಂತಂದ್ರೆ ಒಂದು ನೇಮಕಾತಿ ಮಾಡಿಸ್ಕೊಳ್ತಾ ಇದ್ದಾರೆ. ಸರ್ಕಾರ ಮತ್ತು ಸಚಿವಾಲಯಕ್ಕೆ ಅಲೆದು ತಿರುಗಾಡಿಯಪ್ಪ ಅಂತಂದ್ರೆ ಈ ನೇಮಕಾತಿ ಮಾಡಿಸ್ಕೊಳ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿಗೂ ಕೂಡ ಅನ್ಯಾಯ ಆಗಬಾರ್ದು. ಸುಮಾರು ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಈ ಹಿಂದೆಯಪ್ಪ ಅಂತಂದ್ರೆ ಪ್ರೌಢಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 703 ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರೌಢಶಾಲೆಗಳಲ್ಲಿ 670 ಹುದ್ದೆಗಳು. ಅದೇ ರೀತಿಯಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 380 ಪ್ರಾಥಮಿಕ ಹುದ್ದೆಗಳು, 216 ಹುದ್ದೆಗಳಂದಿ ಅಂತ ಆದೇಶ ಬಂದಿತ್ತು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನ್ಯಾಯ ಆಗಬಾರ್ದು ಅಂತೇಳಿ ಸುಮಾರು ಸಾರಿ ನಾವು ಸಚಿವರ ಸಮ್ಮುಖದಲ್ಲಿ ಅಧಿಕಾರಿಗಳಿಗೆ ಸೊಳ್ಕರ್ ಸರ್ ಹಾಗೂ ರಶ್ಮಿ ಮೇಡಮ್ ಅವರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ. ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಪ್ಪ ಅಂತಂದ್ರೆ D.Ed ಮತ್ತು C.Ped D.Ped ಮುಗಿದವ್ರಪ್ಪ ಅಂತಂದ್ರೆ ಡಿಗ್ರಿ ಕಂಪಲ್ಸರಿ ಅಂತೇಳಿ ಮಾಡಿದ್ದೀರಿ. ಇದು ಅನ್ಯಾಯ ಅಂತೇಳಿ ಮೊನ್ನೆ ಸಚಿವರ ಸಮ್ಮುಖದಲ್ಲಿ ನಾವು ನಿಮ್ಗೆ ಲೆಟರ್ ಕೊಟ್ಟಿದ್ದೇವೆ. ಇಲ್ಲಿ ಅನ್ಯಾಯ ಆಗ್ತದ. ಒಂದು ವೇಳೆ ಈ ರೀತಿ ಏನಾದ್ರಪ್ಪ ಆದರೆ ಈ ನೇಮಕಾತಿ ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಇದೆ. ನೀವು ಉದ್ದೇಶಪೂರ್ವಕವಾಗಿ ಈ ನೇಮಕಾತಿ ಮಾಡ್ತಾ ಇರೋದು ಅನಿಸ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ. PUC ಮುಗಿದವರಿಗೆ ಕ್ವಾಲಿಫಿಕೇಷನ್ ಇರುವುದರಿಂದ ಅಲ್ಲಿ ವಿದ್ಯಾರ್ಥಿ ಮಟ್ಟ PUC ಇರುವುದರಿಂದ ಅಲ್ಲಿ ಡಿಗ್ರಿ ಕೇಳೋದು ಅವಶ್ಯಕತೆ ಇರಲ್ಲ. ಕೋರ್ಟ್ ಆದೇಶ ಕೂಡ ಇದೆ, ಅದನ್ನು ತಾವು ಮನಗಾಣಬೇಕು. ಅದನ್ನು ಬಿಟ್ಟು ಡಿಗ್ರಿ ಕೇಳಿದರೆ ಹಲವಾರು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಅಂಥ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಯಾವೊಬ್ಬ ಅಭ್ಯರ್ಥಿಗಳು ಕೂಡ ಅನ್ಯಾಯ ಆಗಬಾರ್ದು. ಸುಮಾರು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ಯಾವುದೇ ರೀತಿ ಕಡಿತಗೊಳಿಸದೆ ಈಗೇನು ಮೊನ್ನೆ ಈ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ 420 ಕಲ್ಯಾಣ ಕರ್ನಾಟಕ 175 ನಾನ್ ಕಲ್ಯಾಣ ಕರ್ನಾಟಕ ಅಂತ ಏನು ಪೋಸ್ಟ್ ಓಡಾಡ್ತಾ ಇದೆ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿ ಮಾಹಿತಿ ಅಥವಾ ತಪ್ಪು ಮಾಹಿತಿ ಅಧಿಕಾರಿಗಳು ಇಮಿಡಿಯೇಟ್ಲಿ ಬಂದಪ್ಪ ಅಂತಂದ್ರೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲಗೂಡಾಗಿದೆ. ತಾವು ಮಾಡುವ ತಪ್ಪು ಮುಂದಿನ ನೇಮಕಾತಿ ಕೋರ್ಟ್ ಮೆಟ್ಟಿಲು ಏರಿದ್ರಪ್ಪ ಅಂತಂದ್ರೆ ಅದಕ್ಕೆ ಅಧಿಕಾರಿಗಳೇ ಕಾರಣ. ಮುಂದಿನ ದಿನಗಳಲ್ಲಿ ನಿಮ್ಮ ಅಧಿಕಾರ ಕಳ್ಕೊಳ್ಬೇಕಾದ ಒಂದು ಸಂದರ್ಭ ಬರ್ತದೆ. ಅದಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ರಶ್ಮಿ ಮೇಡಮ್ ಹಾಗೂ ಸೊಳಕರ್ ಸರ್ ಅವರಿಗೆ ಮನವಿ ಮಾಡಿಕೊಳ್ತೀನಿ. ದಯವಿಟ್ಟು ಅಲ್ಲಿ ಡಿಗ್ರಿಯನ್ನು ಕನ್ಸಿಡರ್ ಮಾಡಬೇಡ್ರಿ. PUC ಮಟ್ಟದಲ್ಲಿ ಇರ್ತಕ್ಕಂಥ ಇದು ವಿದ್ಯಾರ್ಥಿ ಇರೋದರಿಂದ ಅಲ್ಲಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಯಾಕಪ್ಪ ಅಂತಂದರೆ ಆ ವಿದ್ಯಾರ್ಥಿಗಳು ಎಲ್ಲರೂ ಕೋರ್ಟಿಗೆ ಹೋಗುವ ಸಾಧ್ಯತೆ ಇದೆ. ಮತ್ತೆ ನೇಮಕಾತಿ 2 ರಿಂದ 3 ವರ್ಷ ಡಿಲೇ ಆಗುತ್ತೆ. ಮತ್ತೆ ಅದು ತಾವೇ ಕೂಡ ಮತ್ತೆ PUC ಮಾಡಿ ಕೊಡಬೇಕಾದ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ವಯೋಮಿತಿ ಎಲ್ಲರದು ಮೀರಿದೆ. ದಯವಿಟ್ಟು ಹುದ್ದೆಗಳನ್ನು ಯಾವುದೇ ರೀತಿ ಕಡಿತಗೊಳಿಸಬಾರ್ದು. ಯಾವ್ಯಾವ ವಿದ್ಯಾರ್ಹತೆಗೆ ಏನೇನು ಕ್ವಾಲಿಫಿಕೇಷನ್ ಇದೆ ಅಂಥವರನ್ನು ಮಾತ್ರ ಪರಿಗಣಿಸಬೇಕು. GPSTR ಇದ್ದವ್ರನ್ನ PSTR ಇತ್ತಂದು ಪಾಠ ಮಾಡಿಸೋದು, PSTR ಇದ್ದವ್ರನ್ನ HSTR ಬಂದು PSTR ಪಾಠ ಮಾಡಿಸೋದು, PUದವರು ಬಂದು HSTR ಪಾಠ ಮಾಡಿಸೋದು, ಇಂಥವೆಲ್ಲ ಬಿಟ್ಟು ಯಾವ ವಿದ್ಯಾರ್ಹತೆ ಹೊಂದಿರೋ ವ್ಯಕ್ತಿಗೆ ಅಂಥ ಒಂದು ಅವಕಾಶ ಕಲ್ಪಿಸಿಕೊಡಬೇಕು. ಇಲ್ಲಿ C.Ped ಮುಗಿದವರಿಗೆ D.Ped ಮುಗಿದವರಿಗಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಅವಕಾಶ ಕೊಡಬೇಕು. HSTR B.Ped ಮುಗಿದವರಿಗೆ ಅವಕಾಶ ಕೊಡಬೇಕು. ಈ ರೀತಿ ಸುಮಾರು ಸಾರಿ ನಾವು ಮನವಿ ಪತ್ರದ ಜೊತೆಗೆ ಸಚಿವರ ಸಮ್ಮುಖದಲ್ಲಿ ನಿಮಗೆ ತಿಳಿಸಿದ್ದೇವೆ. ಯಾವುದೇ ಗೊಂದಲ ಆದರೂ ಕೂಡ ಸರ್ಕಾರಕ್ಕೆ ನೇರ ಹೊಣೆ ಅಧಿಕಾರಿಗಳೇ ಆಗ್ತೀರಿ. ಸರ್ಕಾರಕ್ಕೆ ನೀವು ಮಾರ್ಗದರ್ಶನ ಏನು ಕೊಡ್ತೀರಿ ಅದೇ ಫೈನಲ್ ಆಗ್ತದೆ. ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಅಧಿಕಾರಿಗಳು ಕೊಡಬಾರ್ದು. ಎಲ್ಲ ವಿದ್ಯಾರ್ಥಿಗಳು ಗೊಂದಲಗೂಡಾಗ್ತದೆ. ಅದಕ್ಕೋಸ್ಕರ ನೇಮಕಾತಿ ಸುಸೂತ್ರವಾಗಿ ನಡಿಬೇಕಪ್ಪ ಅಂತಂದರೆ ಯಾವ ರೀತಿಯಾಗಿ ನಡಿಬೇಕಪ್ಪ ಅಂತಂದರೆ ಅವರವರ ವಿದ್ಯಾರ್ಹತೆ ಸಂಬಂಧಪಟ್ಟಂತೆ ನಡಿಬೇಕು. ಅಂದಾಗ ಮಾತ್ರ ನೇಮಕಾತಿ ಸುಸೂತ್ರವಾಗ್ತದೆ. ಯಾವ ಹುದ್ದೆಗಳಿಗೆ ಯಾವ ಒಂದು ಹುದ್ದೆಗಳು ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು ಅಂತೇಳಿ ಈ ಹಿಂದೆ ಕೊಟ್ಟಿದ್ರಿ, ಅದನ್ನು ಹೆಚ್ಚಿಗೆ ಮಾಡು ಅಂತೇಳಿ ಹೇಳಿದ್ದೀವಿ. ಇವಾಗ ನೋಡಿದ್ರಪ್ಪ ಅಂತಂದ್ರೆ ಕಡಿತವಾಗಿದೆ. ಅನ್ಯಾಯ ಆಗ್ತದೆ, ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ನಾನು ಈ ಸಂದರ್ಭದಲ್ಲಿ. ದಯವಿಟ್ಟು ಇಮಿಡಿಯೇಟ್ಲಿ 3-4 ದಿನದಲ್ಲಿ ಏನು C&R ಬಿಡ್ತೀನಿ ಅಂತೇಳಿ ಹೇಳಿದ್ರಲ್ಲ, C&R ಬಿಟ್ಟು ತಕ್ಷಣಪ್ಪ ಅಂತಂದ್ರೆ ಇದೆಲ್ಲ ಒಟ್ಟು ಕಂಪ್ಲೀಟ್ ಕ್ಲಿಯರ್ ಆದ ನಂತರ ನೇಮಕಾತಿ ಆದೇಶ ಹೊರಡಿಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತೇನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ತಾವೇ ಇದಕ್ಕೆ ಜವಾಬ್ದಾರಿ ಅಂತೇಳಿ ಹೇಳ್ತೀನಿ.